ತಮಿಳುನಾಡು ಸರ್ಕಾರ ರಚನೆಗೆ 118 ಅಲ್ಲ 117 ಮ್ಯಾಜಿಕ್ ನಂಬರ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 117 ಮ್ಯಾಜಿಕ್ ನಂಬರ್ ಅನ್ನ ತಲುಪಿದ್ದಾರೆ ದಳಪತಿ ವಿಜಯ್ ಅವರು. 107 ಶಾಸಕರ ಸಂಖ್ಯಾಬಲವನ್ನ ಟಿವಿಕೆ ಹೊಂದಿದೆ. ತಮಿಳುನಾಡು ವಿಧಾನಸಭೆಯ ಸಂಖ್ಯಾಬಲ ಇರೋದು ಒಟ್ಟು 233. ಸರ್ಕಾರ ರಚಿಸೋದಕ್ಕೆ ಟಿವಿಕೆಗೆ ಬೇಕಿರುವಂತಹ ಮ್ಯಾಜಿಕ್ ನಂಬರ್ ಎಷ್ಟಪ್ಪ ಅಂತ ಅಂದ್ರೆ 117. ಕಾಂಗ್ರೆಸ್ಸು, ಎಡಪಕ್ಷಗಳು, ವಿಸಿಕೆ ಬೆಂಬಲ ಎಲ್ಲ ಒಟ್ಟುಗೂಡಿದ್ರೆ 118 ಆಗತ್ತೆ ಸಂಖ್ಯಾಬಲ. ಇನ್ನು ಮುಸ್ಲಿಂ ಲೀಗ್ 2, ಡಿಎಂಡಿಕೆ 1 ಸೇರಿದಲ್ಲಿ ಟಿವಿಕೆ ಬಲ 121 ಆಗತ್ತೆ. ಪ್ರಯಾಸ ಪಟ್ಟು ನಂಬರ್ ಅನ್ನ ಜೋಡಿಸಿದ್ದಾರೆ ದಳಪತಿ ವಿಜಯ್ ಅವರು. ಬಿಕಾಸ್ ನೋಡಿ, ಯಾರು ಸಪೋರ್ಟು ಕೊಡ್ತಾರಾ ಕೊಡಲ್ವಾ ಅನ್ನುವಂಥ ಒಂದು ಟೆನ್ಷನ್ ಇತ್ತು. ಬಿಕಾಸ್ ಏನು ಬೇಕಾದ್ರೂ ಆಗುತ್ತೆ ರಾಜಕೀಯದಲ್ಲಿ, ಯಾರು ಕೂಡ ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಹಂಗಾಗಿ ಒಂದು ಕಡೆ ಬಹುಮತವನ್ನು ಪ್ರೂವ್ ಮಾಡಲೇಬೇಕು ಅಂತೇಳಿ ರಾಜ್ಯಪಾಲರು ಸವಾಲು ಹಾಕಿದ್ರು ವಿಜಯ್ ಅವರಿಗೆ. ಈಗ ಮುಸ್ಲಿಂ ಲೀಗಿಂದ 2, ಡಿಎಂಡಿಕೆಯಿಂದ 1 ಸೇರಿದಲ್ಲಿ ಅಲ್ಲಿಗೆ ಒಟ್ಟು 121 ಆಗುತ್ತೆ. ಅಂದರೆ ಭಾಳ ಪ್ರಯಾಸ ಪಟ್ಟು ನಂಬರನ್ನು ಜೋಡಿಸಿರೋದು ದಳಪತಿ ವಿಜಯ್ ಅವರು. ಹಾಗಾಗಿ ತಮಿಳುನಾಡು ರಾಜಕಾರಣದಲ್ಲಿ ಆ ಫಾರ್ಮುಲಾ ಏನಿದೆಯಲ್ಲ, ಆ ಫಾರ್ಮುಲಾ ನಂಬರ್ಸ್ ಕೂಡ ನಾವು ನೋಡ್ತಾ ಇದ್ದೀವಿ. 118 ಅಲ್ಲ ಮ್ಯಾಜಿಕ್ ನಂಬರು, 117 ಈಗ ಬೇಕಿರೋದು ಸರ್ಕಾರ ರಚನೆ ಮಾಡೋದಕ್ಕೆ. ಅಲ್ಲಿಗಿನ ಮುಂದಿನ ಪ್ರಕ್ರಿಯೆಗಳೇನಿದೆ, ಈಗ 118 ಮಂದಿ ಶಾಸಕರ ಸಹಿ ಇರುವಂಥ ಪತ್ರದ ಮೂಲಕ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ, ಅವರಿಗೆ ಆ ಪತ್ರವನ್ನು ನೀಡ್ತಾರೆ. ಅದಾದ ನಂತರದಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡ್ತಾರೆ, ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಅವರು ಅವಕಾಶ ಕೊಟ್ಟ ನಂತರದಲ್ಲಿ ಪದಗ್ರಹಣ ಯಾವಾಗ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡೇಟು, ಮುಹೂರ್ತ ಕೂಡ ಫಿಕ್ಸ್ ಆಗುತ್ತೆ. ಇದೆಲ್ಲ ಬಾಕಿ ಇರುವಂಥ ವಿಚಾರ. ಈಗ ಸದ್ಯಕ್ಕೆ ಆ ನಂಬರ್ ರೀಚ್ ಆಗೋದಕ್ಕೆ ಕಸರತ್ತು ನಡೆಸ್ತಾ ಇದ್ರಲ್ಲ. ಬಿಕಾಸ್ ಈ ಎಲ್ಲದರ ನಡುವೆನೇ DMK ಮತ್ತು ADMK ಒಂದಾಗುತ್ತೆ, ಆಮೇಲೆ ಒಂದಾಗಿ ಅಧಿಕಾರದಿಂದ ದೂರ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಬಿಕಾಸ್ ನಿನ್ನೆ ಕೂಡ ಆ ಥರದ ಬೆಳವಣಿಗೆಗಳಿಗೆ ತಮಿಳುನಾಡು ರಾಜಕೀಯ ಸಾಕ್ಷಿಯಾಗಿತ್ತು. ಅದೆಲ್ಲದರ ಹೊರತಾಗಿ ಈಗ ಪ್ರಯಾಸ ಪಟ್ಟು ನಂಬರನ್ನು ಜೋಡಿಸುವಂಥ ಕೆಲಸ ದಳಪತಿ ವಿಜಯ್ ಅವರು ಮಾಡಿದ್ದಾರೆ. ಇನ್ನೇನು ಇವತ್ತು ಕೂಡ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿರಲಿಲ್ಲ ಅಂದರೆ ಬಹುಶಃ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ನಿನ್ನೆಯಿಂದನೇ, ಅದು ಇನ್ನೊಂದು ಹಂತಕ್ಕೆ ಹೋಗುವಂಥ ಸಾಧ್ಯತೆ ಕೂಡ ಇತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಎಡಿಟರ್ ಸತೀಶ್ ಆಂಜಿನಪ್ಪ. ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ಈಗ ತಮಿಳುನಾಡಲ್ಲಿ 3 ದಿನದಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ವಲ್ಲ, ಯಾರು ಸಪೋರ್ಟ್ ನೀಡ್ತಾರೆ, ಹೇಗೆ, ಏನು, ಎತ್ತ, ಆ ಎಲ್ಲ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ಈಗ ಮುಂದೆ ಏನು ಅಂತ? ರಾಮ್, ಈಗಾಗಲೇ ನಾವು ಅಧಿಕೃತವಾಗಿ CPIನಿಂದ ಅಧಿಕೃತ ಬೆಂಬಲ ಸಿಕ್ಕಿದೆ TVKಗೆ, ವಿಜಯ್ಗೆ. ಸೊ ನಾವು ಅನ್ಕಂಡೀಷನಲ್ ಸಪೋರ್ಟ್ ಮಾಡ್ತಾ ಇದ್ದೇವೆ ವಿಜಯ್ಗೆ ಅನ್ನೋ ಒಂದು ಅಧಿಕೃತವಾಗಿ ಆ ಪಕ್ಷದಿಂದ ಒಂದು ಲೆಟರ್ ಕೂಡ ಕಳಿಸಿದ್ದಾರೆ ಈಗ. ಸೊ ಅಲ್ಲಿಗೆ CPIನಿಂದ ವಿಜಯ್ಗೆ ಅಧಿಕೃತವಾಗಿ ಬೆಂಬಲ ಸಿಕ್ಕಂತಾಗಿದೆ. ಈಗಾಗಲೇ ಕಾಂಗ್ರೆಸ್ ಕೂಡ ಬೆಂಬಲವನ್ನು ಕೊಟ್ಟಿದೆ. CPMನಿಂದಲೂ ಕೂಡ TVKಗೆ ಅಧಿಕೃತವಾಗಿ ಬೆಂಬಲ ಸಿಕ್ಕಿದೆ. ಅಲ್ಲಿಗೆ ಒಂದು ರೀತಿ ಬಹುಮತಕ್ಕೆ ಬೇಕಿರ್ತಕ್ಕಂಥ ಆ್ಯಕ್ಚುಲಿ ವಿಧಾನಸಭೆಯ ಬಲ ಬಂದು ತಮಿಳುನಾಡು 234. ಬಟ್ TVKಗೆ 2 ಶಾಸಕರು ಅಂದರೆ ವಿಜಯ್ 2 ಕ್ಷೇತ್ರದಲ್ಲಿ ಶಾಸಕರಾಗಿರೋದ್ರಿಂದ ಅದು 233ಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಟೋಟಲ್ ಶಾಸಕರ ಸಂಖ್ಯೆ. ಆಗ ಮ್ಯಾಜಿಕ್ ನಂಬರ್ 117 ಬೇಕಾಗುತ್ತೆ, 118 ಅಲ್ಲ, 117 ಬೇಕಾಗುತ್ತೆ ಮ್ಯಾಜಿಕ್ ನಂಬರ್. ಸೊ ಹೀಗಾಗಿ ಈಗಾಗಲೇ 112 ಶಾಸಕರ ಬಲ ಇದೆ ವಿಜಯ್ಗೆ. 107 TVK ಮತ್ತು 5 ಕಾಂಗ್ರೆಸ್ನ ಶಾಸಕರು ಸೇರಿದ್ರೆ 112 ಆಗುತ್ತೆ. CPIನಿಂದ 2 ಶಾಸಕರು ಬೆಂಬಲವನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ 114 ಆಗುತ್ತೆ. CPMನ 2 ಶಾಸಕರು ಸಪೋರ್ಟ್ ಮಾಡ್ತಿದ್ದಾರೆ, 116 ಆಗುತ್ತೆ. ಇನ್ನು 1 ಬೇಕಾಗುತ್ತೆ. ಈಗ VCKಯಿಂದಲೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿ ನಮಗೆ ಸ್ಪಷ್ಟ ಆಗಬೇಕಾಗಿರೋ ಮಾಹಿತಿ ಏನಪ್ಪ ಅಂದರೆ, VCKಯ ಪಾರ್ಟಿಯ 2 ಶಾಸಕರು ಇನ್ನೂ ಅಧಿಕೃತವಾಗಿ ಲೆಟರ್ ಕೊಟ್ಟಿಲ್ಲ. ಆ ಲೆಟರ್ನ ಈಗ ಯಾವಾಗ ಕೊಡ್ತಾರೆ ಅನ್ನೋ ಒಂದು ಕನ್ಫರ್ಮೇಷನ್ ಬೇಕಾಗಿತ್ತು. ಇವತ್ತು ಸಂಜೆ 5 ಗಂಟೆಗೆ ಸಭೆ ಮಾಡಿ ಕೊಡ್ತೀವಿ ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಇನ್ನೂ VCKದು ಅಧಿಕೃತ ಆಗಿಲ್ಲ. ಬಟ್ ಆ್ಯಸ್ ಪರ್ ದ ಈಗ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ VCK ಕೂಡ ಸಪೋರ್ಟ್ ಮಾಡ್ತಾ ಇದೆ ಅಂತ. ಅಲ್ಲಿಗೆ 118 ಶಾಸಕರ ಬಲ ವಿಜಯ್ ಪಾರ್ಟಿಗೆ TVKಗೆ ಸಿಕ್ಕಂತಾಗಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಸ್ವತಃ ವಿಜಯ್ ಅವರೇ DMDK ಪಾರ್ಟಿಗೆ ಸಪೋರ್ಟ್ ಮಾಡಿ ಅಂತ ಪತ್ರವನ್ನು ಬರೆದಿದ್ರು. ಮಾಜಿ
ನಟ ವಿಜಯಕಾಂತ್ ನಿಧನ ಆದ ಮೇಲೆ ಅವರ ಪತ್ನಿ ಈಗ MLA ಆಗಿದ್ದಾರೆ. ಒಬ್ಬರು ಮಾತ್ರ MLA ಇದ್ದಾರೆ DMDKಯಿಂದ, ಅವರು ಕೂಡ ಸಪೋರ್ಟ್ ಮಾಡಬಹುದು ವಿಜಯ್ಗೆ ಅಂತ. ಆವಾಗ 119 ಆಗುತ್ತೆ. ಇನ್ನು ಉಳಿದಿದ್ದು ಮುಸ್ಲಿಂ ಲೀಗಿಂದ 2 ಶಾಸಕರಿದ್ದಾರೆ. ಸಹಜವಾಗಿಯೇ ಮುಸ್ಲಿಂ ಲೀಗ್ ಯಾವತ್ತೂ ಕೂಡ ಕಾಂಗ್ರೆಸ್ ಜೊತೆ ಗುರ್ಸ್ಕೊಳ್ತಾ ಇತ್ತು. ಬಟ್ ನಿನ್ನೆವರೆಗೂ ಕೂಡ ಮುಸ್ಲಿಂ ಲೀಗ್ ಅಧಿಕೃತವಾಗಿ ಹೇಳಿಕೆಯನ್ನು ಕೊಡ್ತಾ ಇತ್ತು, ನಾವು ಕಳೆದ 59 ವರ್ಷಗಳಿಂದ DMK ಜೊತೆ ಮೈತ್ರಿ ಮಾಡ್ಕೊಂಡಿದ್ವಿ, ನಾವು ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಗಳಿಗೆ ನಾವು ಸಪೋರ್ಟ್ ಮಾಡಲ್ಲ ಅಂತ. ಬಟ್ ಇವತ್ತು ಮಧ್ಯಾಹ್ನದ ನಂತರ ಮಲ್ಲಿಕಾರ್ಜುನ್ ಖರ್ಗೆ CPM ಮತ್ತು ಮುಸ್ಲಿಂ ಲೀಗ್ ಪಾರ್ಟಿಯ ನಾಯಕರ ಜೊತೆ ಮಲ್ಲಿಕಾರ್ಜುನ್ ಖರ್ಗೆನೇ ಸ್ವತಃ ಮಾತನಾಡಿರೋದ್ರಿಂದ ಮುಸ್ಲಿಂ ಲೀಗ್ ಕೂಡ ಸಪೋರ್ಟ್ ಮಾಡುತ್ತೆ ವಿಜಯ್ಗೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಅಲ್ಲಿಗೆ ವಿಜಯ್ಗೆ ಬೇಕಾಗಿರ್ತಕ್ಕಂಥ ಬಹುಮತ 117 ಹೋಗಿ ಈಗ 121 ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ರಾಮ್.